ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಾತ್ವಿಕ್ ಅಂತ. ಆ, ಈ ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟಿಗೆ ನೀವೆಲ್ಲ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇಲ್ಲಿರೋಂಥ ಪ್ರತಿಯೊಬ್ಬ ಹೆಸರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಕೂತ್ಕೋಬೇಕಾ? ಸಾರಿ. ಎಲ್ಲ ಪತ್ರಿಕಾ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ಮಾರ್ಗದರ್ಶಕರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್, ನಮ್ಮ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಒಂದು ಮೊದಲನೇ ಪ್ರೆಸ್ ಮೀಟ್, ಮೊದಲನೇ ಮಾತುಕತೆಯ ಈ ಸಮಾರಂಭಕ್ಕೆ ಬಂದಿರೋದಕ್ಕೆ ನಿಮಗೆಲ್ರಿಗೂ ಸುಸ್ವಾಗತವನ್ನು ಹೇಳ್ತಾ ಧನ್ಯವಾದ ಕೂಡ ಹೇಳ್ತೀನಿ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಇದಕ್ಕೆ ಮುಂಚೆ ತಾವೆಲ್ಲರೂ ನೋಡಿರುವಂಥ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನೋ ಒಂದು ಸಿನಿಮಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಂತದಲ್ಲಿದ್ದಂಥ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ಕಲಾವಿದನಾಗಿ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನು, ವಿಶೇಷವಾದಂಥ ಬಲವನ್ನು ಕೊಟ್ಟಂಥ ಸಿನಿಮಾ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18. ಆ ಸಿನಿಮಾದಲ್ಲಿದ್ದಂಥ ಬರವಣಿಗೆ ಆಗಿರ್ಬೋದು, ಆ ಸಿನಿಮಾಗಿದ್ದಂಥ ಪ್ರೆಸೆಂಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಸಿನಿಮಾಗೆ ಒಂದು ವಿಶೇಷವಾದ ಶಕ್ತಿ ಕೊಡ್ತು. ಅಂದರೆ ಆಡಿಯನ್ಸ್ ಆ ಸಿನಿಮಾ ನೋಡುವಂಥ ಒಂದು ಶಕ್ತಿ ಏನಿದೆ ಅದು ನಮಗೆ ಆ ಸಿನಿಮಾ ಮುಖಾಂತರ ಬಂತು. ನಂತರ ಕೇಸ್ ಆಫ್ ಕೊಂಡಾಣ ಮಾಡಿದ್ವಿ. ಅಂದರೆ ಪ್ರಯತ್ನ ಆಗ್ತಾ ಇರುತ್ತೆ, ಎಡಬೋದು ನಡೀತಾ ಇರುತ್ತೆ. ಮತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳಿದಾಗ ನಮಗೆ ಸೀತಾರಾಮ್ ಕಡೆನೇ ತಿರುಗೋದೆ. ಅದರಲ್ಲಿ ಒಂದು ಅವಕಾಶ ಇತ್ತು, ಅದರಲ್ಲಿ ಒಂದು ಸ್ಕೋಪ್ ಇತ್ತು. ಅಂದರೆ ಇನ್ನೊಂದು ಸೀತಾರಾಮ್ ಮಾಡ್ಬೋದಾದಂಥ ಸ್ಕೋಪ್ ಆ ಸಿನಿಮಾದಲ್ಲಿ ಇದ್ದಿದ್ದರಿಂದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ದೇವಿ ಸರ್ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟನ್ನು ಬರ್ಕೊಂಡ್ಬಂದರು. ಸಾತ್ವಿಕ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇಡೀ ಚಿತ್ರತಂಡ ಮತ್ತೆ ಒಂದಾಗಿ ಸೇರಿಕೊಂಡು ಆ ಸಿನಿಮಾನ ತಯಾರು ಮಾಡಿದ್ವಿ. ಜೊತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತದ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ನಮ್ಮ ಸಿನಿಮಾಗೆ ಸಿಕ್ಕಿದೆ. ಬಹಳ ದೊಡ್ಡ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರಿ, ಸಿನಿಮಾ ಎಲ್ಲ ಮಾಡಾದ್ಮೇಲೆ ಇವಾಗ ಸಿನಿಮಾ ರಿಲೀಸ್ ಮಾಡಬೇಕಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದೆಷ್ಟು ಕಷ್ಟನೋ, ಸಿನಿಮಾಗೆ ಒಬ್ಬರು ನಿರ್ಮಾಪಕರು ಬರೋದೆಷ್ಟು ಕಷ್ಟನೋ, ಸಿನಿಮಾ ಮಾಡೋದೆಷ್ಟು ಕಷ್ಟ ಇದು, ಸಿನಿಮಾನ ರಿಲೀಸ್ ಮಾಡಿ ಅದನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಸೊ ಅದಕ್ಕೆ ನಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತಹ ಪವನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾನ ಅವ್ರು ನೋಡಿ ಬಹಳ ಇಷ್ಟಪಟ್ಟು ಅವಾಗ ಕಾಲ್ ಮಾಡಿ ನಮಗೆಲ್ರಿಗೂ ಕಂಗ್ರ್ಯಾಚುಲೇಟ್ ಮಾಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಮಾಡೋರು ಇರಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದರು. ಇವತ್ತು ನಮ್ಗೆ ಅವರೇ ಕಾಣಿಸುತ್ತೆ. ಸೊ ಹೋಗಿ ಕೇಳಿದ ತಕ್ಷಣ ಸಿನಿಮಾ ನೋಡಿ ಇಲ್ಲ ನಾನು ಜೊತೇಲಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ಥರ ಒಂದು ಸಿನಿಮಾಗೆ ನಿಮ್ಮ ಥರ ಒಂದು ಕೈ, ಒಂದು ಸಪೋರ್ಟ್ ಇದ್ದಾಗ ಮೇಕರ್ಸ್ ಆಗಿರೋ ನಮ್ಮ ಚಿತ್ರತಂಡಕ್ಕೂ ಕೂಡ ಒಂದು ವಿಶ್ವಾಸ ಬರುತ್ತೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಬರುತ್ತೆ. ಸೊ ಆ ನಂಬಿಕೆ ಜೊತೆನೇ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ವಿ, ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ನೀವೆಲ್ಲರೂ ಕೂಡ ಒಳ್ಳೆ ಸಿನಿಮಾ ಬಂದಾಗ, ಅಂದರೆ ನಿಜವಾಗ್ಲೂ ಆ ಸಿನಿಮಾ ಬಗ್ಗೆ ಕಾಳಜಿ ವಹಿಸಿ, ನಿಜವಾಗ್ಲೂ ಸಿನಿಮಾ ಗೊತ್ತಿದ್ದು ಸಿನಿಮಾ ಮಾಡಿದಾಗ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಂದು ರಿವ್ಯೂ ಆಗಲಿ, ಆ ಸಿನಿಮಾನ ಮುಂದಕ್ಕೆ ತೊಗೊಂಡು ಹೋಗುವಂಥ ಕೆಲಸ ಆಗಲಿ, ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ನೀವು ಕರ್ಕೊಂಡು ಹೋಗಿದ್ದೀರಾ. ಈ ಸಿನಿಮಾ ಕೂಡ ಅದರಿಂದ ಹೊರತೇನಲ್ಲ. ನಮ್ಮ ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ. ನನಗೆ ಈ ಸಿನಿಮಾದಲ್ಲಿ ತುಂಬ ವೈಯಕ್ತಿಕವಾದಂಥ ಒಂದು ಒಳ್ಳೆಯ ವಿಚಾರ, ಒಂದು ಅನುಭವ ಏನಪ್ಪ ಅಂದರೆ ಉಷಾ ಅಕ್ಕ ಜೊತೆ ಆ್ಯಕ್ಟ್ ಮಾಡಿರೋದು. ನಾನು ಫಸ್ಟು ಆ್ಯಕ್ಟ್ ಮಾಡಿದ್ದೆ ಉಷಾ ಅಕ್ಕ ಜೊತೆ ಒಂದು ಅತ್ತಿಗೆ ಅನ್ನೋ ಸೀರಿಯಲಲ್ಲಿ 1998 ಏನೋ 1999. ಆವಾಗ ನಾನು ಯಾವ ರೀತಿ ಉಷಾ ಅಕ್ಕಗೆ ಒಬ್ಬ ಸ್ಟೂಡೆಂಟಾಗಿ ಜೊತೆ ಕೆಲಸ ಮಾಡಿದ್ನು, ಇವಾಗಲೂ ಕೂಡ ಅದೇ ಥರ ಕೆಲಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ನನಗೆ ಈ ಕ್ಯಾರೆಕ್ಟರ್ ಆಗಲಿ, ಇವ್ರು ಸೃಷ್ಟಿ ಮಾಡಿದಂಥ ವಾತಾವರಣ ಆಗಲಿ ಇವೆಲ್ಲ ಕೊಟ್ಟಿದೆ. ಕೆಲಸ ಮಾಡಿರೋ ತೃಪ್ತಿ ಬಹಳ ಇದೆ. ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂದರೆ ಸಿನಿಮಾ ರಿಲೀಸ್ ಆಗಬೇಕು. ಆವಾಗ ಇನ್ನೂ ಹೆಚ್ಚು ಮಾತಾಡುವಂಥ ಅವಕಾಶ, ಹೆಚ್ಚು ತಿಳ್ಕೊಳ್ಳೋವಂಥ ಅವಕಾಶ ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಇವತ್ತು ನಾನು ಬಿಡ್ತಿರೋದು ಒಂದೇ, ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಕೈಂಡ್ಲಿ ಸ್ಪ್ರೆಡ್ ದ ಪಾಸಿಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ಮಾತಾಡ್ತಾರೆ ಪವನ್ ಸರಿ ಕೊಡ್ತಾರೆ. ಸರ್.
ಸರ್, ಇದು ಇವಾಗ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18ನಲ್ಲಿ ಬಿನಯ್ ಅನ್ನೋ ಪಾತ್ರ ಅದಕ್ಕೊಂದು ಅಂತ್ಯ ಆಗೋಗುತ್ತೆ. ಹಾಗಾಗಿ ಸೀತಾರಾಮ್ ಇದು ಒಬ್ಬ ಪೊಲೀಸ್ ಕೆಲಸ ಮಾಡೋರಿಗೆ ಕೇಸ್ ಆಗಲಿ ಅಥವಾ ಕ್ರೈಮ್ ಅನ್ನೋದಾಗಲಿ ಅವ್ರು ಬೆನ್ನು ಬಿಡೋದಿಲ್ಲ. ಆದರೆ ಇನ್ನೊಂದು ಕೇಸ್ ಅವ್ರ ಬೆನ್ನು ಹಿಡಿಯುತ್ತೆ, ಯಾವ ರೀತಿ ಅವ್ರನ್ನ ಆವರಿಸ್ಕೊಳುತ್ತೆ, ಯಾವ ರೀತಿ ಅವನ್ನ ಹಾಂಟ್ ಮಾಡುತ್ತೆ. ಅದು ಒಂದೊಂದ್ಸಲ ಅವರ ವೈಯಕ್ತಿಕ ಜೀವನದಿಂದ ಬರ್ಬೋದು ಅಥವಾ ಬೇರೆ ಇನ್ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರಿಂದ ಬರ್ಬೋದು. ಇದನ್ನ ಯಾವ ರೀತಿ ಇದನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ ಅಂದ್ಕೊಂಡಾಗ ದೇವಿಯವರು ತುಂಬ ಒಳ್ಳೆ ಒಂದು ಎಳೆಯನ್ನ ತೊಗೊಂಬಂದು ಈ ಥರ ಈ ಸಿನಿಮಾ ಮಾಡೋಣ, ಇದಕ್ಕೊಂದು ಒಳ್ಳೆ ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳಿದಾಗ ಬೇರೆ ಬೇರೆ ಪಾತ್ರಗಳ ಒಂದು ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಾಗುತ್ತೆ, ಈ ಕಥೆಗಾಗುತ್ತೆ. ಆಮೇಲೆ ಈ ಸಿನಿಮಾದ ಸ್ಪೀಡ್ ಕೂಡ ಅಷ್ಟೇ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಮಾಡಿದಾಗ ಅದರದೇ ಆದಂಥ ಒಂದು ಸ್ಪೀಡ್ ಇತ್ತು, ಅದರದೇ ಆದಂಥ ಒಂದು ಸಣ್ಣ ಲಿಮಿಟೇಷನ್ ಇತ್ತು. ಇದು ಅಂದರೆ ಆ ಲಿಮಿಟೇಷನ್ ಮೀರಿ ಹೊರಗಡೆ ಬಂದ್ಬಿಟ್ಟಿದ್ದೀವಿ, ರೆಕ್ಕೆ ಬಿಚ್ಕೊಂಡು ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಅಲ್ಲದೇನೆ ಅದೇ ಒಂದು ಕನ್ಫೈನ್ಡ್ ಏರಿಯಾದಲ್ಲಿ, ಅದೇ ಒಂದು ಕನ್ಫೈನ್ಡ್ ಲಿಮಿಟೇಷನ್ಸಲ್ಲಿ ಇನ್ನೂ ಇಂಟೆನ್ಸ್ ಆಗಿ ಸ್ಕ್ರಿಪ್ಟ್ ಮಾಡಿ, ಇನ್ನೂ ಇಂಟೆನ್ಸ್ ಆಗಿರುವಂಥ ಪಾತ್ರಗಳನ್ನು, ನನ್ನ ಪಾತ್ರದ ಒಂದು ಬೆಳವಣಿಗೆ ಇರುತ್ತೆ. ಆ ಬೆಳವಣಿಗೆಯನ್ನು ನಾನು ಹಿಡಿಯೋದಕ್ಕೆ ಒಂದು 2-3 ದಿನ ಆಯಿತು. ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಯಿತು. ನನಗೆ ಆ ಚಾಲೆಂಜನ್ನ ಬಹಳ ಸುಲಭವಾಗಿ ಅನ್ನೋದಕ್ಕಿಂತ ಬಹಳ ಪ್ಲ್ಯಾನ್ಡ್ ಆಗಿ ನಿರ್ದೇಶಕರು ಬರವಣಿಗೆ ಮುಖಾಂತರ ನನಗೆ ಅದನ್ನು ನಿಭಾಯಿಸುವಂಥ ಅವಕಾಶ ಕೊಟ್ಟಿದ್ದಾರೆ. ಗೋಪಾಲ್ ಕೃಷ್ಣ ಸರ್ ಅವರಿದ್ದಾರೆ, ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಇಟ್ಸ್ ಲೈಕ್ ಎ ಟ್ರೀಟ್. ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಉಷಾಕ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ನಾವು ಅಲರ್ಟ್ ಆಗಿರ್ತೀವಿ ಆ್ಯಕ್ಟ್ ಮಾಡ್ಬೇಕಾರೆ. ಅಂದರೆ ಅವ್ರ ಪಾತ್ರನ ಎಷ್ಟರ ಮಟ್ಟಿಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಇವಾಗ ನಾನು ಹೇಳಿ ಹೊಡಿತೀನಿ ಅನ್ನೋ ಥರ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಅಲರ್ಟ್ ಆಗಿರಬೇಕು. ಇನ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇನ್ಯಾವ ರೀತಿ ಒಂದು ಸಣ್ಣ ವಿಚಾರದಲ್ಲಿ ಆ ಕ್ಯಾರೆಕ್ಟರ್ಲಿ ಸ್ಕೋರ್ ಮಾಡ್ಬೋದು ಅನ್ನೋ ವಿಚಾರಗಳು. ಎಸ್ಪೆಷಲಿ ಸೀತಾರಾಮ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಒಂದು ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಮೇಲೆ ವರ್ಕ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಯಿತು ನನಗೆ. ಇಟ್ ಇಸ್ ನಾನು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಇಟ್ ಈಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಚೆನ್ನಾಗಿದೆ ಇದು, ಯಾಕಂದರೆ ಯೋಚನೆ ಮಾಡೋ ಥರ ಮಾಡ್ತಿದ್ದು. ಹೊರಗಿನ ಪ್ರೆಷರು ಜೊತೆ ಕೇಸ್ ಪ್ರೆಷರು ಚೆನ್ನಾಗಿತ್ತು. ಹೊರಗಿನ ಪ್ರೆಷರ್ ಜೊತೆಗೆ ಕೇಸ್ ಪ್ರೆಷರ್ ಹ್ಯಾಂಡಲ್ ಮಾಡುವಂಥ ಒಂದು ಏನು ಹೇಳ್ತಾರೆ, ಒಂದು ಚೈತನ್ಯ ಸಿಗ್ತಾ ಇತ್ತು ನಮಗೆ ಹೊರಗಿನ ಪ್ರೆಷರ್ ಜೊತೆಗೆ. ಆವಾಗಲೇ ಕೇಸ್ ಸಾಲ್ವ್ ಮಾಡುವಂಥ ಎನರ್ಜಿ ಕೂಡ ಸಿಗ್ತಾ ಇತ್ತು. ಆ್ಯಂಡ್ ಆಫ್ ಕೋರ್ಸ್ ದ ಟೀಮ್. ನಾನು ನಿಜವಾಗ್ಲೂ ಇದರಲ್ಲಿ ಬಹಳ ವಿಶೇಷವಾಗಿ ನಾನು ಮೆನ್ಷನ್ ಮಾಡಲೇಬೇಕಾಗಿರುವಂಥ ಹೆಸರು ನಮ್ಮ ಸಿನಿಮಾಟೋಗ್ರಫರ್ ಹೇಮಂತ್ ಅವ್ರ ಕೆಲಸ. ಅವರೊಂಥರ ನಮಗೆ ಸಿನಿಮಾಗೆ ಚಿತ್ರಕಥೆಗೆ ಎಷ್ಟು ಇಂಪಾರ್ಟೆಂಟು, ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಏನೇ ಒದಗಿಸೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನು ಬಹಳ ಚೆನ್ನಾಗಿ ಆ ಜವಾಬ್ದಾರಿನ ನಿಭಾಯಿಸುವಂಥ ಕೆಲಸ ನಮ್ಮ ಹೇಮಂತ್ ಅವರು ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹೇಮಂತ್ ಸರ್. ಅವ್ರ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಇವತ್ತು, ಆದರೆ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ಅದ್ರ ಬಗ್ಗೆನೇ ಮಾತಾಡುವಂಥ ಹಲವಾರು ಅಂಶಗಳಿರ್ತವೆ, ಆವಾಗ ಅವ್ರ ಜೊತೆಗೆ ಇರ್ತಾರೆ ಅನ್ನೋ ಒಂದು ಇದಿಟ್ಕೊಂಡು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಪವನ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಾನು ಟು ಬಿ ಆನೆಸ್ಟ್ ಒಂದು ಹೇಳಬೇಕು ಅಂತಂದರೆ ನಮ್ಮ ಬೈಲ್ ಐ ಥಿಂಕ್ ಸೆಕೆಂಡ್ ಶೆಡ್ಯೂಲ್ ಅಥವಾ ಫಸ್ಟ್ ಶೆಡ್ಯೂಲ್ ಮಧ್ಯದಲ್ಲಿ ಹೀಗೆ ಆ್ಯಕ್ಚುಲಿ ಶಶಾಂಕ್ಗೆ ಐ ನೀಡ್ ಟು ಬಿ ಥ್ಯಾಂಕ್ ಹೇಳಬೇಕು. ಯಾಕಂತಂದರೆ ಶಶಾಂಕ್ ನನ್ನ ಬೈಲ್ ಚಿತ್ರದ ಸಂಕಲನಕಾರರು ಕೂಡ. ಸೊ ಹಾಗೆ ಜರ್ನಿಂಗ್ ಸ್ಟಾರ್ಟ್ ಆದಾಗ ಈ ಥರದ್ದು ಒಂದು ಸಣ್ಣ ಒಂದು ಗ್ಲಿಮ್ಸ್ ನೋಡಿದ್ವಿ. ನಾನು ಸೀತಾರಾಮ್ ಬಿನಾಯ್ ನೋಡಿದ್ದೆ ಸಿನಿಮಾ. ಸೀತಾರಾಮ್ ಬಿನಾಯ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್ ಇನ್ ಅದರದೇ ಆದಂಥ ತುಂಬ ಮೊದಲುಗಳು ಇದ್ದಾವೆ. ಅದನ್ನು ಎಲ್ಲ ಇದನ್ನು ಬ್ರೇಕ್ ಮಾಡಿ ಅದೊಂದು ಟ್ರೆಂಡ್ ಸೆಟ್ ಮಾಡೋದಂಥ ಸಿನಿಮಾ. ಸೊ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಗಿತ್ತು. ಅಮೆಝಾನಲ್ಲಿ ನೋಡಿದ್ದೆ ನಾನು ಅದನ್ನು. ಸಖತ್ತು ಇಷ್ಟ ಆಗಿತ್ತು ಪಿಕ್ಚರು. ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂಥೇಳಿ. ಒಂದು ಥ್ರಿಲ್ಲರ್ ಸಿನಿಮಾನ ಇರೋವಂಥ ಲಿಮಿಟೆಡ್ ಕ್ಯಾರೆಕ್ಟರ್ಸಲ್ಲಿ ಇಟ್ಕೊಂಡು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸರ್ ಬಗ್ಗೆ ನಾವೇನು ಅವ್ರ ಪರ್ಫಾರ್ಮೆನ್ಸ್, ಅವರು ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋರು ಅವರು. ಬಟ್ ಅಂದರೆ ಅಷ್ಟು ಇಂಟೆನ್ಸ್ ಆಗಿ ರೈಟಿಂಗು, ಟೇಕಿಂಗ್ಸಲ್ಲಿ ಆಗ್ಬೋದು, ಟ್ರೀಟ್ಮೆಂಟಲ್ಲಿ ಆಗ್ಬೋದು, ಪ್ರೆಸೆಂಟೇಷನಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಚೆನ್ನಾಗಿತ್ತು. ಸೊ ಅದು ಇದ್ದಾಗ ಇವರು ಸರ್ ಅದೇ ಇದು ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಅಂತ ಹಿಂಗೆ ತೋರಿಸಿದ್ರು. ಆಗ ನನಗೆ ದೇವಿ ಮತ್ತು ಸಾತ್ವಿಕ್ ಅವರು ಇಬ್ಬರು ಪರಿಚಯ ಆಗಿ, ಸೊ ವೆರಿ 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 ಪ್ಯಾಷನೆಟ್ ಪೀಪಲ್. ತುಂಬ ಪ್ಯಾಷನೆಟ್ ಆಗಿ ಸಿನಿಮಾ
ನಾ ಎಷ್ಟು ಒಂದು ಹೋಮ್ವರ್ಕ್ ಮಾಡ್ದಂಗೆ ಈ ಮಕ್ಕಳು ಟೀಚರ್ ಹೋಮ್ವರ್ಕ್ ಕೊಟ್ಟರೆ ಹಿಂಗೆ ಮಾಡ್ತಾರೆ, ಅಷ್ಟು ಶ್ರದ್ಧೆಯಿಂದ ಅಷ್ಟು ಪ್ರೀತಿಯಿಂದ ಅಂದರೆ ಅವ್ರಿಗೆ ಸಿನಿಮಾನೇ ಅಷ್ಟೇ, ಇನ್ನೇನು ಅದನ್ನು ನೀವು ಯಾವಾಗ ಫೋನ್ ಮಾಡಿದ್ರೂ ಅದ್ರಲ್ಲೇನೋ ಒಂದು ಐಡಿಯಾ, ಅದರಲ್ಲೇನೋ ಒಂದು ಹೊಸತನ ತರಬೇಕು, ಸಿನಿಮಾಗೆ ಇನ್ನೇನು ಮಾಡ್ಬೋದು ನಾವು ಬೆಟ್ರ್ ಅಂತ ಯಾವಾಗಲೂ ಒಂದು ತುಡಿತ ಅಂತ ಹೇಳ್ತೀವಲ್ಲ, ಆ ಥರ ಇರೋವಂಥ ತಂಡ ಇದು. ಸೊ ಅವರು ಕೆಲಸ ಮಾಡೋದನ್ನು, ಅವರು ಮಾತಾಡೋದನ್ನು, ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿಯಾಗುತ್ತೆ ಆ್ಯಕ್ಚುಲಿ. ಅಷ್ಟು ಸಿನಿಮಾ ಮೇಲೆ ಪ್ರೀತಿ, ಸಿನಿಮಾ ಮೇಲೆ ಅಭಿಮಾನ, ಕಾಳಜಿ. ಸೊ ಹಿಂಗಿರುವಾಗ ನನಗೆ ಆ್ಯಕ್ಚುಲಿ ಐ ಥಿಂಕ್ ಐ ಸಾ ದ ರಫ್ ಕಟ್ ವರ್ಷನ್ ನೋಡಿದ್ದು, ಫಸ್ಟ್ ರಫ್ ಕಟ್ ಇದ್ದಾಗ ನೋಡಿದ್ದು. ಇಟ್ ವಾಸ್ ಮ್ಯೂಸಿಕ್ ಕೂಡ ಅಷ್ಟಾಗಿ ಇನ್ನೇನು ಆಗಿರಲಿಲ್ಲ. ಅವಾಗ ನೋಡಿದಾಗಲೇ ನನಗೆ ಅಷ್ಟು ಇಂಪ್ರೆಸ್ ಆಗಿಬಿಟ್ಟೆ ಆ್ಯಕ್ಚುಲಿ. ತುಂಬ ಖುಷಿ ಆಯಿತು ಅವಾಗ ನೋಡಿದಾಗ. ಬಟ್ ಅದಾದಮೇಲೆ ಲೇಟೆಸ್ಟ್ ಆಗು ಕೂಡ ಎಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನೋಡಿದ್ರೆ ನವನೀತ್ ಶ್ಯಾಮ್ ಅವರದ್ದು ಎವ್ರಿ ಫ್ರೇಮ್ನ ಹೆಂಗೆ ಅಂತಂದರೆ ಎಲ್ಲರೂ ಫಸ್ಟ್ ಪ್ಲೇಸ್ಗೆ ಎಲ್ಲರೂ ಕಾಂಪಿಟೇಷನಲ್ಲಿ ವರ್ಕ್ ಮಾಡ್ದಂಗೆ ಮಾಡಿದ್ದಾರೆ ಎಲ್ಲರೂ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಏನು ಈ ಒಂದು ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಅಂದರೆ ನಾವು ಹೇಳ್ತೀವಿ ಯೂಶಲಿ ನಮ್ಮ ಒಂದು ಭಾಷೆಯಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ, ಬಟ್ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಥ್ರಿಲ್ಲರ್ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ. ಸೊ ಬಟ್ ಇದು ಇಟ್ ಈಸ್, ನಾವು ಈ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಕಂಪೇರ್ ಮಾಡಿ ಹೇಳ್ತೀವಿ, ಅದು ನೋಡಿದ್ರೆ ಆ ಲ್ಯಾಂಗ್ವೇಜಲ್ಲಿ ಈ ಥ್ರಿಲ್ಲರ್ ಸಿನಿಮಾ ನೋಡಿದ್ರೆ ಹಿಂಗೆ ಹೇಳ್ತೀವಲ್ಲ, ಬಟ್ ಇದು ಅದೆಲ್ಲದಕ್ಕೂ ಮೀರಿದಂಥ ಒಂದು ಹೆಜ್ಜೆ ಮುಂದಕ್ಕಿಟ್ಟನೇ ಇವರ ಒಂದು ನರೇಷನ್ ಸ್ಟೈಲ್ ಆಗ್ಬೋದು, ಟೇಕಿಂಗ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಈ ಸಿನಿಮಾದಲ್ಲಿ ಮೇಂಟೈನ್ ಮಾಡಿರೋ ಸೈಲೆನ್ಸು ಸಖತ್ತಾಗಿದೆ ಸರ್. ದಟ್ ಸೈಲೆನ್ಸ್, ವಿಜಯ್ ಸರ್ ಹೇಳಿದ್ರು ಅವರು ಮಾತಾಡಬೇಕಾದ್ರೆ, ನಾನು ತುಂಬ ಕಡಿಮೆ ಮಾತಾಡಿದ್ದೀನಿ, ಸೈಲೆನ್ಸ್ ಇದೆ ಅಂತ. ಸೊ ಅದನ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇದು ಈ ಸಿನಿಮಾ ಏನು ಅಂತಂದರೆ ಇದ್ರ ಬಗ್ಗೆ ಹೇಳೋದಕ್ಕಿಂತ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ಈಸ್ ದಿಸ್ ಅಂತ. ಸೊ ಇದು ಸೀತಾರಾಮ್ ಐ ಥಿಂಕ್ ಸೆಕೆಂಡ್ ಕೇಸ್ಗೆ ನಿಲ್ಲಲ್ಲ, ಇದು ತುಂಬ ಕೇಸ್ಗಳು ಬರ್ತಾ ಇರ್ತವೆ. ಸೊ ಡೆಫಿನೆಟ್ಲಿ ಮೆನಿ ಮೋರ್ ಕೇಸಸ್ ಕಮ್. ಯಾಕೆಂದರೆ ಯಾರೋ ಒಬ್ಬ, ಈಗ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ನೀವು ಗೊತ್ತಿರುತ್ತೆ, ಸೊ ಸಾವಿರಾರು ಕೇಸಸ್ಗಳು ಅವ್ರು ಹ್ಯಾಂಡಲ್ ಮಾಡಿರ್ಬೋದು, ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಉಳಿಯುವಂಥ ಕೆಲವು ಕೇಸ್ಗಳು ಹಾಗಾಗಿ ಇರ್ತವೆ. ಸೊ ಅಂಥ ಒಬ್ಬ ಅಧಿಕಾರಿಗೆ ಇಂಥ ಒಂದು ಕಾಡೋ ಅಂಥ ಕೇಸ್ ಇದು. ಸೊ ತುಂಬ ಎಂಜಾಯ್ ಮಾಡ್ತೀರಾ. 20ನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಎಲ್ಲರೂ ನೋಡಿ, ಇಂಥ ಒಳ್ಳೆ ಚಿತ್ರಕ್ಕೆ ನೀವು ಯಾವಾಗಲೂ ಹಾರೈಸ್ತಾನೆ ಇರ್ತೀರಾ ಆ್ಯಂಡ್ ಸಪೋರ್ಟು ಮಾಡ್ತಾ ಇರ್ತೀರಾ. ಅದೇ ರೀತಿ ಒಂದು ಪಾಸಿಟಿವ್ ಒಂದು ವರ್ಡ್ ಸ್ಪ್ರೆಡ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಸರ್ ಲಾಸ್ಟ್ ಮಾತಾಡ್ತಾರೆ. ಓಕೆ, ಎಲ್ರಿಗೂ ನಮಸ್ಕಾರ. ವಿಜಯ ರಾಘವೇಂದ್ರನ್ ಒಂದು ಮಾತು ಹೇಳಿದರು, ಪವನ್ ಒಡೆಯರ್ ಸರ್ ಒಂದು ಮಾತು ಹೇಳಿದರು. ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನು ಬಿಟ್ಟು ಪರಭಾಷೆಯ ಸಿನಿಮಾಗಳ ವ್ಯಾಮೋಹ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಮೊದಲು ನಮ್ಮಲ್ಲಿ ಪರಭಾಷಾ ನಟಿಯರ ವ್ಯಾಮೋಹ ಇತ್ತು, ಈಗ ಪರಭಾಷಾ ಸಿನಿಮಾಗಳ ವ್ಯಾಮೋಹ ಆಗಿಬಿಟ್ಟಿದೆ. ಸಾಧಾರಣ ಸಿನಿಮಾ ಕೂಡ ಅಲ್ಲಿ ಅಷ್ಟೊಂದು ಕ್ಲಿಕ್ ಆಗುತ್ತೆ, ಕನ್ನಡಕ್ಕೆ ಬಂದಾಗ ಇನ್ನೂ ಕ್ಲಿಕ್ ಆಗುತ್ತೆ. ಯಾಕೆ? ನನಗೆ ಯಾವಾಗಲೂ ಒಂದು ಕೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ಅಂತ ಇಟ್ಕೊಂಬೇಡ, ಆ ಸಿನಿಮಾದ ಪ್ರೇಕ್ಷಕರು ಬೆಂಗಳೂರಲ್ಲಿರೋರು ಒಂದು 15,000 ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ವಾಟ್ಸಪ್ ಮೂಲಕ ಜಿದ್ದು ಬಿದ್ದು ಆ ಸಿನಿಮಾನ ನೋಡಲೇಬೇಕು, ಅದನ್ನು ಕರ್ನಾಟಕದಲ್ಲಿ ಗೆಲ್ಲಿಸಲೇಬೇಕು ಅನ್ನೋದು ಹುಮ್ಮಸ್ಸಲ್ಲಿ ಹೋಗ್ತಾರೆ. ದಟ್ಸ್ ದಿ ಫ್ಯಾಕ್ಟ್. ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ ಹುಡುಕೋಕೆ ಹೋದಾಗ ನಮಗೆ ಗೊತ್ತಾಗಿದ್ದು, ಯಾಕೆ ನಮಗೆ ಆ ವ್ಯಾಮೋಹ ಇಲ್ಲ? ಭಾಳ ಬೇಜಾರಿನ ಸಂಗತಿ. ಇತ್ತೀಚೆಗೆ ಬಂದಿರೋ ಎಷ್ಟೋ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡಿದವರು ಯಾರೂ ಇಲ್ಲ. ನಾನೇ ಆ್ಯಕ್ಟ್ ಮಾಡೋ ಒಂದು ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಪಾಪ ಅದು ಸಿನಿಮಾ ಚೆನ್ನಾಗಿದೆ, ಭಾಳ ವಿಭಿನ್ನವಾಗಿದೆ. ಅಮೆಝಾನ್ ಪ್ರೈಮಲ್ಲಿ 3rd ಪ್ಲೇಸ್ಗೆ ಹೋಯಿತು. 3rd ಪ್ಲೇಸ್ಗೆ ಹೋಗಬೇಕಾದ್ರೆ ಎಷ್ಟು ಜನ ಅದನ್ನು ನೋಡಿರಬೇಕು, ಹುಚ್ಚೆದ್ದು ಹೋಯಿತು. ಆದರೆ ನಮ್ಮ ಥಿಯೇಟ್ರಿಗೆ ಬರೋಕ್ಕೆ ನಮಗೆ ಪೇಷನ್ಸೇ ಇಲ್ಲ. ದಯವಿಟ್ಟು ಅದು ಏನಾಗುತ್ತೋ ಗೊತ್ತಿಲ್ಲ, ಇದು ಚೇಂಜ್ ಆಗುತ್ತೆ.
ಸ್ವಲ್ಪ ಟೈಮ್ ಬೇಕು. ಬಟ್ ನಮಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ವಿಪರೀತ ವ್ಯಾಮೋಹ ಉಕ್ಕಿ ಹರಿದು ನಮ್ಮ ಸಿನಿಮಾಗಳನ್ನ ನೋಡಲೇಬೇಕು ಅಂತ ಜನ ಜಿದ್ದು ಬಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋಕೆ ಬರುವಂತಹ ದಿನ ಯಾವಾಗ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ. ಬಹುಶಃ ಇದು ಮಾಧ್ಯಮದವರ ದೊಡ್ಡ ಜವಾಬ್ದಾರಿ ಇದೆ ನಿಮಗೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಪ್ರೆಸ್ ಇರ್ಬೋದು, ನಿಮಗೆಲ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ. ಜನರನ್ನು ಹೇಗೆ ಥಿಯೇಟ್ರಿಗೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ಬರವಣಿಗೆಯ ಮೂಲಕ, ನಾನು ಇದೊಂದೇ ಸಿನಿಮಾ ಅಂತ ಹೇಳ್ತಿಲ್ಲ, ಸಾರಿ, ನೀವು ಹೇಳ್ಕೊಂಡು ಬರುವಂಥವ್ರಾಗಬೇಕು. ಆ ದಾರಿ ಮಾರ್ಗದರ್ಶನ ನಿಮ್ಮಿಂದ ಆಗಬೇಕು, ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಅದನ್ನು ನಾವು ಇಲ್ಲಿ ಬಡ್ಕೋಬೋದಷ್ಟೇ. ಸಿನಿಮಾ ಚೆನ್ನಾಗಿದೆ ಬನ್ನಿ, ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಬನ್ನಿ ಅಲ್ಲ, ಅದು ನಿಮ್ಮ ಕೈಯಲ್ಲಿದೆ. ಅದು ಎಲ್ಲಿವರೆಗೆ ನೀವು ಸಿನಿಮಾ ನೀವು ಒಂದ್ಸಲ ನೋಡಿ ನಿಜವಾಗ್ಲೂ ಓಕೆ, ಒಂದು 65% ಚೆನ್ನಾಗಿದ್ರು ಸಾಕು, ಜಿದ್ದು ಬಿದ್ದು ಅದನ್ನು ಪ್ರಮೋಟ್ ಮಾಡಿ ಗೆಲ್ಸೋಣ ಅನ್ನುವಂತಹ ಒಂದು ಹುಮ್ಮಸ್ಸು ನಮ್ಮವ್ರಿಗಿರಬೇಕು. ಅಫ್ಕೋರ್ಸ್ ಇದರಲ್ಲಿರುವಾಗ ನನ್ನ ಪಾತ್ರ ಅದು ಸಿನಿಮಾದ ಉದ್ದಕ್ಕೂ ನಂದು ಗೆಸ್ಟ್ ಅಪಿಯರೆನ್ಸು. ಆದ್ದರಿಂದ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಆ ಪಾತ್ರ ಏನು ಅಂತ. ನಂದು ರಾಘಣ್ಣಂದು ಸುಮಾರು 25-27 ವರ್ಷಗಳ ನಂಟು, ಜನ್ಮದ ಅನುಬಂಧ. ಸೊ ಹಾಗಾಗಿ ಆ ಅನುಬಂಧ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ಗೆಸ್ಟ್ ಅಪಿಯರೆನ್ಸ್ ಹೇಗೋ ಸಿನಿಮಾದಲ್ಲಿ ಇಲ್ಲೂ ಅಷ್ಟೇ. ನನಗೆ ಸಿನಿಮಾ ಇಲ್ಲಿಗೆ ಬನ್ನಿ ಅನ್ನೋಕ್ಕೆ ಒಂದು ಮಿಸ್ ಕಾಲ್ ಕೊಟ್ಟು ನಾನು ದೇವ್ರ ಹತ್ರ ಅಯ್ಯೋ ಸಾತ್ವಿಕ್ ಕಾಲ್ ಮಾಡಿ ಏನು ಸಮಸ್ಯೆನೋ ಅಂತೇಳಿ ಫೋನ್ ಮಾಡಿದ್ರೆ ಬಹುಶಃ ನಾನು ಬೆರಬೇಕಾಗಿರಲಿಲ್ಲ ಅವನಿಗೆ. ಅವನು ಸುಮ್ಮನೆ ನನಗೊಂದು ಕೊಟ್ಟು ವಿಗೆ ಡಯಲ್ ಮಾಡೋಕ್ಕೆ ಹೋಗಿ ಯುಗೆ ಡಯಲ್ ಆಯಿತು ಅನಿಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ. ಬಟ್ ಸಿನಿಮಾ ಪವನ್ ಒಡೆಯರ್ ಸರ್ ಅದನ್ನು ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನು ಗ್ರಾಸ್ ಮಾಡ್ಬೋದು. ಸಿನಿಮಾದ ಇಂಟೆನ್ಸಿಟಿ ಎಷ್ಟಿದೆ, ಒಬ್ಬ ಡೈರೆಕ್ಟ್ರಿಗೆ ಇನ್ನೊಬ್ಬ ಡೈರೆಕ್ಟ್ರ ವರ್ಕ್ ಇಷ್ಟ ಆಗೋದು ಬಹಳ ಕಡಿಮೆ. ಚೆನ್ನಾಗಿದೆ, ಆದರೆ ಅವರು ಜಿದ್ದು ಬಿದ್ದು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ, ಇದನ್ನು ಏನಾದರೂ ಮಾಡಿ ಎತ್ತೋಣ, ಜನರ ಹತ್ರ ರೀಚ್ ಮಾಡೋಣ ಅಂತ ಅವ್ರು ಜಿದ್ದು ಬಿದ್ದು ಅದ್ರ ಹಿಂದೆ ಬಿದ್ದಿದ್ದಾರೆ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಅಂದ್ಕೋತೀನಿ. ನನಗದೊಂದು ಫಸ್ಟ್ ಅಶ್ಯೂರೆನ್ಸ್. ಬಹುಶಃ ಆ ಅಶ್ಯೂರೆನ್ಸ್ ಈಗ ನಿಮಗೂ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಸಹಕಾರ ನೀಡಿದ ದೇವಿ ಅಂತೂ ಅದೊಂಥರ ಹುಚ್ಚರು ಅಂತೀವಿ ನಾವು ಅವ್ರನ್ನ. ಒಳ್ಳೆ ಹುಚ್ಚರು ಇವರು. ಸಿನಿಮಾ ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ, ಪ್ರಪಂಚನೇ ಇಲ್ಲ. ನಾವು ಕಳ್ಕೊಂಡ್ವಿ, ನಾವು ಅಲ್ಲೇ ಪಡ್ಕೋತೀವಿ, ನಾವು ಇನ್ನೆಲ್ಲ ಹೋಗ್ಬಿಟ್ಟು ಪಡ್ಕೊಳ್ಳೋರಲ್ಲ. ಸೊ ಆ ಥರದ ದ್ವಯರು ಇಲ್ಲಿ ಕೂತಿದ್ದಾರೆ ಅಕ್ಕಪಕ್ಕದಲ್ಲಿ. ಸೊ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಇನ್ನೂ ಮುಂದೆ ಒಂದಷ್ಟು ಸಿನಿಮಾಗಳನ್ನು ಮಾಡೋ, ಚಿಕ್ಕ ಮಟ್ಟದ ಸಿನಿಮಾಗಳನ್ನೇ ಮಾಡಲಿ, ಅಂಥ ಸಿನಿಮಾಗಳು ಬೇಕು ಕನ್ನಡದಲ್ಲಿ. ಸೊ ಅಂತಹ ಸಿನಿಮಾಗಳಾಗಲಿ ಅಂತ ಹೇಳ್ತಾ ಪವನ್ ಒಡೆಯರಿಗೆ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳ್ತಾ, ಇದಕ್ಕೆ ವರ್ಕ್ ಮಾಡಿರೋಂಥ ಅವ್ರು ಎಲ್ಲರೂ ಹೇಳಿರೋ ಕ್ಯಾಮರಾಮನ್ ಅದ್ಭುತ, ಅವರ ಕೆಲಸ ನೋಡೋಕ್ಕಾದ್ರೂ ನೀವುಗಳು ಬರಲೇಬೇಕು. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ ನವನೀತು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಆದ್ದರಿಂದ ಕಿವಿಗೆ ಇಂಪಾಗಿದೆ. ಪ್ಲೀಸ್ ದಯವಿಟ್ಟು ಇದೆಲ್ಲವನ್ನು ಜನರಿಗೆ ತಲುಪಿಸೋದು ನಿಮ್ಮ ಜವಾಬ್ದಾರಿ. ಆ ಮೂಲಕ ಜನರು ಸಿನಿಮಾ ಥಿಯೇಟ್ರ್ ಮುಂದೆ ನಿಲ್ಲೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಗೊತ್ತು ನನಗೆ. ಮೊನ್ನೆ ಯಾರೋ ಒಬ್ರು ನಟರಿಗೆ ನಾನು ಈ ಮಾತು ಕೇಳಿದೆ. ಇದೆ. ಹೌದು, ಎಲ್ಲರೂ ಅಷ್ಟೇ ನೋಡ್ಬೇಕು ಅಂತಿಲ್ಲ. ನಡೀತಾ ಇಲ್ಲ ನಮ್ಮಲ್ಲಿ. ಇಂಡಸ್ಟ್ರಿಲಿ ಆ ಸಮಸ್ಯೆ ಇದೆ. ಸಾರಿ ಟು ಸೇ ದಿಸ್. ಒಂದು ಸಿನಿಮಾ ಆದಾಗ ಚೆನ್ನಾಗಿದೆ ಅಂದಾಗ ಇನ್ನೊಂದು ಪ್ರೊಡಕ್ಷನ್ ಕಂಪನಿ ಅವರಿರ್ಬೋದು, ಇವರಿರ್ಬೋದು, ಒಂದು ಒಟ್ಟಿಯಾಗಿ ಇದು ಒಂದು ಒಳ್ಳೆ ಸಿನಿಮಾ, ಇದನ್ನು ಗಟ್ಟಿಯಾಗಿ ನಿಲ್ಲಿಸೋಣ, ಇದು ನಮ್ಮಲ್ಲಿ ಆಗ್ತಾ ಇಲ್ಲ. ಬೇರೆ ಭಾಷೆಯ ಇದರಲ್ಲಿ ಅದಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಂದು ಸಿನಿಮಾ ಚೆನ್ನಾಗಿದೆ ಅಂದಾಗ ಅಲ್ಲಿಯ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಕೂಡ ಬಂದ್ಬಿಟ್ಟು ಆ ಸಿನಿಮಾನ ಮುಂದಕ್ಕೆ ತಗೊಂಡು ಹೋಗ್ತಾರೆ.
ಅವರಿಗೆ ಶಾಬಾಷ್ಗಿರಿ ಕೊಡ್ತಾರೆ, ಅದರ ಬಗ್ಗೆ ಪ್ರೇಸ್ ಮಾಡ್ತಾರೆ, ಅದರ ಬಗ್ಗೆ 4 ಲೈನ್ ಬರೀತಾರೆ. ನಮ್ಮಲ್ಲಿ ಅದು ಇನ್ನೂ ಆಗ್ತಾ ಇಲ್ಲ. ಪ್ಲೀಸ್ ದೊಡ್ಡವರೆಲ್ಲರೂ ಒಂಚೂರು ಚಿಕ್ಕವರ ಸಿನಿಮಾಗಳಿಗೆ ದಯವಿಟ್ಟು ಕಿವಿ ಕೊಡಿ. ಒಂಚೂರು 4 ಲೈನ್ ಬರೆದು ಹಾಕಿ ಸಿನಿಮಾಗಳು ಚೆನ್ನಾಗಿ ಆಗಿದಾಗ ಅದನ್ನು ನಾವು ಪ್ರೋತ್ಸಾಹ ಮಾಡಲೇಬೇಕು. ಇಲ್ಲ, ಮೊನ್ನೆ ಒಬ್ಬರು ಕಲಾವಿದರಿಗೆ ನಾನು ಕೇಳುವಾಗ ಒಂದು ಮಾತು ಹೇಳಿದ್ರು ಅವರು. ಸರ್, ಇದು ಸಿನಿಮಾ ಬಂದಿದೆ, ನೀವು ನೋಡಿದ್ರಾ, ನೀವು ಅದ್ರಲ್ಲಿ ಆ್ಯಕ್ಟ್ ಮಾಡಿದಿರಿ. ಯಾವ ಸಿನಿಮಾ ಅದು? ಅದು ಈ ಸಿನಿಮಾ ತುಂಬ ಮೇಜರ್ ರೋಲ್ ಮಾಡಿದ್ದೀರಿ ನೀವು. ಓ ಹೌದಾ, ತುಂಬ ಸಿನಿಮಾ ಮಾಡ್ತೀನಿ, ನನಗೆ ಅದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂದರು. ಐ ವಾಸ್ ಶಾಕ್ಡ್. ಸೊ ಈ ಥರದ್ದು ಆಗ್ತಾ ಇದೆ. ಆಗಲಿ, ಒಂದಷ್ಟು ಎಚ್ಚೆತ್ಕೊಳ್ಳೋ ಕೆಲಸನ ಮಾಡೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಯಾರು? ಶಶಾಂಕ್ ಡಿಸ್ಟ್ರಿಬ್ಯೂಷನ್. ಎಲ್ರಿಗೂ ನಮಸ್ಕಾರ. ನವನೀತ್ ಅಂತ. ಈ ಹಿಂದೆ ಡೇರ್ ಡೆವಿಲ್ ಮುಸ್ತಫಾ ಅಂತ ಒಂದು ಸಿನಿಮಾ ಮ್ಯೂಸಿಕ್ ಮಾಡಿದ್ದೆ. ಎಲ್ಲ ಕೇಳಿ ಒಳ್ಳೆ ಟಾಕ್ ಆಗಿತ್ತು. ಮ್ಯೂಸಿಕ್ ಬಗ್ಗೆನೂ ಮಾತಾಡಿದ್ರಿ. ಆಮೇಲೆ ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾ ಮಾಡಿದೆ, ಅದಕ್ಕೂ ಎಲ್ಲ ಮಾತಾಡಿದ್ರಿ. ಈಗ ನನ್ನ ಪ್ರೀತಿಯ ಚಿತ್ರ. ತುಂಬ ಜವಾಬ್ದಾರಿ ಇತ್ತು ಈ ಸಿನಿಮಾ ನನಗೆ ತಂದುಕೊಟ್ಟಾಗ. ವಿಜಯ್ ಸರ್ ರಾಘಣ್ಣ ಅವ್ರ ಆ್ಯಕ್ಟಿಂಗ್ ನೋಡಿದ್ರೇ ಗಾಬರಿ ಆಗ್ಬಿಟ್ಟೆ. ಒಂದು ಅರ್ಧ ಕ್ಷಣ ನಿಜವಾಗ್ಲೂ ನಾನು ಇದಕ್ಕೆ ನಿಜವಾಗ್ಲೂ ಮಾಡ್ಬೋದಾ, ಏನಿದು ಈ ಥರ ಹೋಯ್ತಲ್ಲ, ಇದು ಅರ್ಥವಾಗ್ತಿಲ್ವೇ ಕೇಸು ಅಂತಾರಲ್ಲ ರಂಗಣ್ಣ, ಹಂಗಾಗೋಯ್ತು. ಆಮೇಲೆ ಸರಿ ಕೇಳಿದೆ, ಏನು ನಿಜವಾಗ್ಲೂ ಮಾಡ್ಬೋದಾ ನಾನು ಅಂದೆ. ಮಾಡಿ ಟ್ರೈ ಮಾಡಿ ಅಂದರು. ಒಂದು ಮ್ಯೂಸಿಕ್ ಪೀಸ್ ಮಾಡಿ ತೋರಿಸ್ದೆ. ಡೈರೆಕ್ಟ್ರು ಬಂದರು, ಮಾತಾಡಲೇ ಇಲ್ಲ. ನೋಡ್ಬಿಟ್ಟು ಮುಂದುವರ್ಸಿ ಅಂದ್ಬಿಟ್ಟು ಹೊಟ್ಟೋದ್ರು. ಏನು ನಿಜವಾಗ್ಲೂ ಮುಂದುವರ್ಸ್ಬೇಕಾ, ನನಗೆ ಏನೋ ಗೊತ್ತಾಗ್ತಾ ಇಲ್ಲ ಇದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಂಟಿನ್ಯೂ ಆಯಿತು, ಕೆಲಸ ನಡೀತು. ಆಮೇಲೆ ನೀವು ನೋಡಿರೋ ಎಲ್ಲ, ಇಲ್ಲಿ ತನಕ ನೋಡಿರೋ ಎಲ್ಲ ಪೀಸಸ್ನ ಮಾಡೋಕ್ಕೆ ಸ್ಫೂರ್ತಿ ಕೊಟ್ಟಿದ್ದೆ ಡೈರೆಕ್ಟರ್ ಅಗೇನ್. ಆಮೇಲೆ ಶಶಾಂಕ್ ಅವರು ಹಾಕೊಂಡು ರುಬ್ಬಿದ್ದಾರೆ. ಇವ್ರು ಎಡಿಟ್ ಮಾಡಿದಾಗ ಸ್ವಲ್ಪ ಬೇರೆ ಮ್ಯೂಸಿಕ್ ಡೈರೆಕ್ಟ್ರೆಲ್ಲ ಸ್ವಲ್ಪ ಎಚ್ಚರವಾಗಿರಿ. ಅವರು ರುಬ್ಬೋ ಕಾರ್ಯಕ್ರಮ ಇರುತ್ತೆ, ಇವ್ರು ಸ್ವಲ್ಪ ಚೆನ್ನಾಗಿ ರುಬ್ತಾರೆ. ಆಮೇಲೆ ಆಲ್ಸೋ ಇನ್ನೊಂದು ಸರ್ಪ್ರೈಸ್ ಅಂದರೆ, ನನ್ನ ಫೇವ್ರೆಟ್ ವಿಷಯ, ವಿಜಯ್ ಸರ್ಗೆ ಕಾಟಕೋಟೆನೂ ಮಾಡಿಸ್ಕೊಂಡಿದ್ದೀನಿ. ಅದು ಇಷ್ಟರಲ್ಲೇ ಡೈರೆಕ್ಟ್ರು ಪ್ರೊಡ್ಯೂಸರ್ ಹೇಳ್ತಾರಲ್ಲೋ ಗೊತ್ತಿಲ್ಲ, ನಾನು ಹೇಳ್ತಿದ್ದೀನಿ. ವಿಜಯ್ ಸರ್ಗೆ ಹಿಂಸೆ ಕೊಟ್ಟು ಏನೋ ಒಂದು ಕೆಲಸ ಮಾಡಿಸ್ಬಿಟ್ಟಿದ್ದೀನಿ ವಿಜಯ್ ಸರ್ ಕೈಲಿ. ಅದು ಇಷ್ಟರಲ್ಲೇ ನೆಕ್ಸ್ಟ್ ಮೋಸ್ಟ್ಲಿ ರಿಲೀಸ್ ಅದೇ ಅನಿಸುತ್ತೆ. ನೋಡೋಣ, ಅದು ನಿಮಗೆಲ್ಲ ಇಷ್ಟ ಆಗ್ಬೋದು. ತುಂಬ ತುಂಬ ಪ್ರೀತಿಯಿಂದ ರಾಘಣ್ಣ ಆಡ್ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಮೇಲೆ ನಾನೇ ಮ್ಯೂಸಿಕ್ ಡೈರೆಕ್ಟ್ರು, ಸೊ ಏನು ಹೇಳೋಕ್ಕೇನಿಲ್ಲ. ಸರ್, 3 ಸಾಂಗ್ ಇದೆ. ಒಂದು ತುಂಬ ರೂಟೆಡ್ ಸಾಂಗು, ಇನ್ನೊಂದೊಂದು ಲವ್ ಬಿಟ್ಟಿದೆ, ಲವ್ ಸಾಂಗ್ ಇದೆ. ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ, ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಬರುತ್ತೆ. ಅವ್ರಿಗೆಲ್ಲ ಆಡ್ಸೋದ್ನ ಅವ್ರಿಗೇನೋ ಕಾಟ ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ ಸರ್, ನನಗೆ ಆಡ್ಸಿದ್ನ ಗೊತ್ತಿಲ್ಲ, ನನಗೇನು ಗೊತ್ತಾಗ್ತಾಯಿಲ್ಲ. ಆ ಥರದಕ್ಕೆ ಹೇಳೋಕ್ಕೆ ಗೊತ್ತಾಗ್ತಾಯಿಲ್ಲ ಸರ್. ರೀ ರೆಕಾರ್ಡಿಂಗು ಆ್ಯಕ್ಚುಲಿ ಇದು ಮುಂಚೆನೇ ಏನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಬೇಕು ಅಂದಿದ್ರು. ಒಂದು ಹೆಂಗೋ ಒಂದು ಮಾಡಿ ಒಂದು 45 ದಿನದಲ್ಲಿ ಮುಗಿಸ್ದೆ ಸರ್. ಒಂದು 45 ಡೇಸ್ ಸರ್. ನಾನು ಮತ್ತು ನನ್ನ ಇನ್ನೊಬ್ಬ ನನ್ನ ಜೊತೆ ಕೆಲಸ ಮಾಡ್ತಾರೆ. ಮೋಸ್ಟ್ಲಿ ಹಂಗೆ ಆಗುತ್ತೆ. ಒಂದೊಂದು ಸಲ ಏನಾಗುತ್ತೆ, ಎಡಿಟ್ಗೆ ಹೋಗಿ ವಾಪಸ್ ಬರುತ್ತೆ. ರೀ ರೆಕಾರ್ಡಿಂಗ್ ಮಾಡಿ ಕೊಡ್ತೀವಿ, ಅದೇನೋ ಬೀಟ್ ಇಷ್ಟ ಆಗುತ್ತೆ, ಇನ್ನೊಂದು ದಿನ ಸ್ವಲ್ಪ ಕಟ್ ಮಾಡೋದಿರುತ್ತೆ. ಆ ಥರದ್ದು ಹೋಗಿ ಬರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ 30 to 45 ಡೇಸಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸ್ಬೋದು ಸರ್, ಯಾವುದೇ ಸಿನಿಮಾ ಆದರೂ. ಹಾಂ, ದ ಹೋಲ್ ಇಡೀ ಸಿನಿಮಾನೇ, ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಇಡೀ ಸಿನಿಮಾ ಮ್ಯೂಸಿಕ್ ಬೇಸ್ಡ್ ಆಗಿದೆ. ಅಂದರೆ ಮ್ಯೂಸಿಕಲ್ ಸಿನಿಮಾ ಅಂತ ಕರಿಬೋದು ಇದನ್ನ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ತುಂಬ ಸಿಕ್ಕಾಪಟ್ಟೆ ಮ್ಯೂಸಿಕ್. ಅದಕ್ಕೆ ನನಗೆ ಭಯ ಆಗಿದೆ ಆ್ಯಕ್ಚುಲಿ. ಕಂಪ್ಲೀಟ್ ಸಿನಿಮಾ ಫೋಕಸ್ಡ್ ಆನ್ ಯು ಅನ್ನೋ ಥರ ಕಾಣಿಸ್ತಿತ್ತು ನನಗೆ ನಾನು ತೊಗೊಳ್ಳುವಾಗ. ಇನ್ನೂ ಫಸ್ಟ್ ಫ್ಯೂ ಫಿಲಮ್ಸ್ ಮಾಡ್ತಾಯಿದ್ದೀನಿ, ಆಲ್ರೆಡಿ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಥರ ಇತ್ತು. ಬಟ್ ತುಂಬ ಇಷ್ಟ ಆಗುತ್ತೆ. ಮ್ಯೂಸಿಷಿಯನ್ಸ್ಗಂತೂ ತುಂಬ ನಾಸ್ಟಾಲ್ಜಿಕ್. ಅವರ ಎಷ್ಟೋ ವಿಷಯಗಳು ಇಲ್ಲಿ ನಾವು ಮುಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಸಿನಿಮಾದ ಅದೇ ಹೇಳಿದ್ನಲ್ಲ, ಮೇಯ್ನ್ ಕೋರ್ ಮ್ಯೂಸಿಕ್ಕು. ಸೊ ನೋಡಿದ್ರೆ ಗೊತ್ತಾಗತ್ತೆ. ಅದು ಸಿನಿಮಾ ತೋರ್ಸೋ ತನಕ ನಾನು ಏನು ಹೇಳ್ಕೊಳ್ಳೋದು ಅತಿಶಯ ಆಗ್ಬಿಡುತ್ತೆ. ಒನ್ ಆಫ್ ಇಟ್ಸ್ ಕೈಂಡ್ ಸರ್. ಹಂಗಾರೆ ಈ ಕ್ವಶನ್ಗೆ ಸರ್, ಮ್ಯೂಸಿಕ್ಕು ಕ್ರೈಮು ಬ್ಲೆಂಡ್ ಆಗ್ತದೆ ಅಂದರೆ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಕರಿಬೋದು ಸರ್.
ಏನಾದ್ರು ಹೇಳ್ಬೋದಾ ನೋಡ್ತೀನಿ ಸರ್. ಸರಿ ಹೌದು ಸರ್, ಯಾವಾಗಲೂ ಹೊಸ ತಂತ್ರಜ್ಞಾನ ಯಾವಾಗಲೂ ಬರ್ತಾನೆ ಇರುತ್ತೆ ಸರ್. ಅದು ಎಲ್ಲರ ಪ್ರಾಬ್ಲಮ್ ಕೂಡ, ಎಲ್ಲರ ಇದು ಒಳ್ಳೆಯದು ಕೂಡ. ಹೊಸ ತಂತ್ರಜ್ಞಾನ ಇಟ್ಕೊಂಡು ನಾವು ಎಷ್ಟು ಮಟ್ಟಿಗೆ ವಾಪಸ್ ರೂಟ್ಗೆ ಹೋಗ್ತೀವಿ. ಅದಂದರೆ ಸರ್, ನಾವೊಂದು ಮ್ಯೂಸಿಕ್ ಮಾಡಿರ್ತೀವಿ, ಸಂಕಲನಕಾರರಿಗೆ ಇಷ್ಟ ಆಗ್ಬಿಟ್ಟು ತೊಗೊಂಡೋಗಿ ಮತ್ತೆ ಅದಕ್ಕೆ ರೀಎಡಿಟ್ ಮಾಡಿ ಒಂದೆರಡು ಬಾರ್ ಕಟ್ ಮಾಡಿ ಒಂದಿದೇನೋ ಕಟ್ ಮಾಡಿ ಆ ಥರದ್ದೇನೋ ಆಗುತ್ತೆ. ಶಶಾಂಕ್ ಅವರು ತುಂಬ ತುಂಬ ಪ್ರೀತಿಯಿಂದ ಮಾಡ್ತಾರೆ ಅವರು. ಎಡಿಟ್ ಮಾಡುವಾಗ ಸಖತ್ ಸಿನಿಮಾದು ಲವ್ ಇರುತ್ತೆ ಅವ್ರಿಗೆ. ನಾನೇನೋ ಒಂದು ಮ್ಯೂಸಿಕ್ ಮಾಡಿರ್ತೀನಿ, ಅದೇನೋ ಅದ್ರದ್ದೇನೋ ಅವ್ರು ಅಂದ್ಕೊಂಡಿರೋದು ಅಥವಾ ಇನ್ನೇನೋ ಒಂದೇನೋ ಆ ಝೋನ್ಗೆ ಕರ್ಕೊಂಡು ಹೋಗಿಲ್ಲ, ನಾವೇನೋ ಯೋಚಿಸ್ಕೊಂಡು ನಾವೇನೋ ಮಾಡಿರ್ತೀವಿ. ಆ ಝೋನ್ಗೆ ಹೋಗಿಲ್ಲ ಅಂದಾಗ ಆ ಡಿಸ್ಕಷನ್ಗಳಲ್ಲಿ ಚೆನ್ನಾಗಿ ನನ್ನ ಹಿಂಡಿದ್ದಾರೆ ಅಂತ ಹೇಳಿದೆ ಸರ್, ಅಷ್ಟೇ. ಅಂದರೆ ಯೂಶಲಿ ಏನಾಗುತ್ತೆ ಗೊತ್ತಾ ಸರ್, ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಎಡಿಟ್ ಮಾಡಬೇಕು ಅಂತಂದರೆ ಒಂದು ಬಂಚ್ ಎತ್ಬಿಟ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅವ್ರಿಗೆ ಅವಾಗ ಇದೇನಾಗುತ್ತೆ, ಒಂದು ಸೆಕ್ಷನ್ಸೇ ಇದು ಮಾಡ್ಬೋದು. ಬಟ್ ಇಲ್ಲೇನಾಗುತ್ತೆ, ಫ್ರೇಮ್ ವೈಸಲ್ಲಿ ಕಟ್ ಮಾಡಿ ಫ್ರೇಮ್ ವೈಸಲ್ಲಿ ಹಿಂಗೆ ಇಟ್ಟಾಗ ಅವ್ರಿಗೆ ಮಾಡೋ ಕೆಲಸಕ್ಕಿಂತ ಡಬಲ್ ಕೆಲಸ ಅದು. ಸೊ ಆ ನಿಟ್ಟಿನಲ್ಲಿ ರುಬ್ಬಿದ್ದಾರೆ ಅಂತ. ನಮಸ್ಕಾರ, ಶಶಾಂಕ್ ನಾರಾಯಣ ಅಂತ ನನ್ನ ಹೆಸರು. ನನ್ನ ಕರಿಯರ್ ಶುರು ಮಾಡಿದ್ದು ಇದರ ಪ್ರೀಕ್ವೆಲ್, ಅಂದರೆ ಸೀತಾರಾಮ್ ಬಿನಾಯಿಂದ ಶುರು ಮಾಡಿದೆ. ಆಮೇಲೆ ಶಾಕಾಹಾರಿ, ಕೇಸ್ ಆಫ್ ಕೊಂಡಾಣ, ಜೂನಿ, ಈಗ ಈ ಸಿನಿಮಾ ಜೊತೆಗೆ ಸರ್ನ ಬೇಲ್ ಸಿನಿಮಾ ಎಡಿಟ್ ಮಾಡ್ತಾ ಇದ್ದೀನಿ. ಸಿನಿಮಾ ಎಡಿಟ್ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಸಿಂಕ್ ಸೌಂಡಲ್ಲಿ ಸಿನಿಮಾ ಮಾಡಿದ್ದಾರೆ. ನೋಡಿದ್ರೆ ಅದು ಡಬ್ ಅಂತ ಅನಿಸುತ್ತೆ, ಅಷ್ಟು ಕ್ಲೀನಾಗಿ ಸಿಂಕ್ ಸೌಂಡಲ್ಲಿ ಮಾಡಿದ್ವಿ. ಯಾವುದೂ ರೀತಿಯ ಡಬ್ ಮಾಡಿಸಿಲ್ಲ, ಎಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪ್ಯಾಚ್ ಮಾಡಿಸಿದ್ವಿ. ಬಿಟ್ಟರೆ ಇಡೀ ಸಿನಿಮಾ ಸಿಂಕ್ ಸೌಂಡಲ್ಲಿ ಮಾಡಿರೋದು. ಇದ್ರದ್ದು ಸೌಂಡ್ ಡಿಸೈನ್ ಮಾಡಿರೋದು ಶಿಬಿನ್ ಅಂತ, ಫೈನೆಸ್ಟ್ ಸೌಂಡ್ ಡಿಸೈನರ್. ಸೊ ಅದು ಅಷ್ಟು ಡಬ್ ಮಾಡಿ ಇರೋ ಥರ ಕೇಳಿಸೋದಕ್ಕೆ ಅವರು ಕಾರಣ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ. ಸಾತ್ವಿಕ್ ಮತ್ತು ದೇವಿ ಅವರು ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ವಿಚಾರ. ಅದೇ ಹೇಳಿಕೊಟ್ಟಿದ್ದೇನೆ. ಸರ್ ಜೊತೆಗೆ ನಂದು ಇದು 4ನೇ ಸಿನಿಮಾ, ರಿಪ್ಪನ್ ಸ್ವಾಮಿ, ಸೀತಾರಾಮ್ ಬಿನಾಯ್, ಕೇಸ್ ಆಫ್ ಕೊಂಡಾಣ ಜೊತೆಗಿದು. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ಇಲ್ಲ, ಇದು ಹೇಗಿತ್ತು ಅಂತಂದರೆ, ಫಸ್ಟಿಂದ ಎಂಡ್ ತನಕ ಏನೇನು ಶೂಟ್ ಮಾಡಿದ್ವಿ, ಯಾವ ಸೀನನ್ನು ಕೂಡ ಕಟ್ ಮಾಡಿಲ್ಲ. ಏನಿತ್ತು ಅಲ್ಲಲ್ಲಿ ಟ್ರಿಮ್ ಮಾಡಿದ್ದೀವಿ, ಬಿಟ್ಟರೆ ಒಂದು ಸೀನನ್ನು ಯಾವುದನ್ನು ತೆಗೆದಿಲ್ಲ. ಡಿಲೀಟೆಡ್ ಸೀನ್ ಅಂತ ಯಾವುದೂ ಇಲ್ಲ. ಸೊ ಫಸ್ಟಿಂದ ಲಾಸ್ಟ್ ತನಕನೂ ಪ್ಲ್ಯಾನ್ ಮಾಡಿ ನೀಟಾಗಿ ಕ್ಲಾರಿಟಿಲೇ ಶೂಟ್ ಮಾಡಿ ತೆಗ್ದಿದ್ದಾರೆ. ಅಂದರೆ ಅದು ಸಿನಿಮಾ ಒಂದು ಮ್ಯೂಸಿಕ್ ಇದ್ರ ಮೇಲೆ ಕತೆ ನಡೆಯುತ್ತೆ. ಹಾಗಾಗಿ ಎಡಿಟ್ಟು ಮತ್ತು ಮ್ಯೂಸಿಕ್ ಎರಡು ಜೊತೆಗೆ ಹೋದರೆ ಮಾತ್ರ ಅದು ಸ್ಕ್ರೀನಲ್ಲಿ ಕಾಂಬಿನೇಷನಾಗಿ ಕಾಣುತ್ತೆ. ಇಲ್ಲಾಂದರೆ ಅದು ಸಪ್ರೇಟ್ ಟ್ರ್ಯಾಕು, ಇದು ಸಪ್ರೇಟ್ ಟ್ರ್ಯಾಕು ಕಾಣ್ತಾ ಇತ್ತು. ಸೊ ಹಾಗಾಗಿ ಒಂದ್ಸರಿ ಮಾಡಿದ್ಮೇಲೆ ಮತ್ತೆ ಕಳಿಸಿ, ಈಗ ರೀವರ್ಕ್ಗಳು ಸುಮಾರಾಗಿತ್ತು ಅಷ್ಟೇ. ರನ್ ಟೈಮ್ 1 hour 59 minutes ಸೋ ಫಾರ್. 2 hours ಅಂತ ಹೇಳ್ಬೋದು. 59 minutes 50 seconds ಇದೆ. 2 hours, ಎಕ್ಸಾಕ್ಟ್ 2 hours. ಹೇಳಿದ್ನಲ್ಲ, ಸಿನಿಮಾನೇ ವಿಶೇಷ. ಸಿನಿಮಾದಲ್ಲಿರೋ ಪ್ರತಿಯೊಂದು ಅಂಶ, ಅಂದರೆ ಡೀಟೇಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಯೂಶಲಿ ಒಂದು ಕೇಸು ಏನೋ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅಥವಾ ಅಲ್ಲಿ ಬರೋವಂಥ ಭಾಷೆಗಳಾಗ್ಬೋದು, ಅಲ್ಲಿ ಬರೋವಂಥ ಪಾತ್ರಗಳಾಗ್ಬೋದು, ಅದು ಸಣ್ಣ ಸಣ್ಣ ಡೀಟೇಲಿಂಗೂ ಕೂಡ ಅದು ತುಂಬ ಇಷ್ಟ ಆಯಿತು. ಟೇಕಿಂಗ್ಸ್ ಆಗ್ಬೋದು, ಅದೇ ಟೇಕಿಂಗ್ಸ್ ಇನ್ ಸಿನಿಮಾಟೋಗ್ರಫಿ, ಟೇಕಿಂಗ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು. ಐ ಹ್ಯಾವ್ ಆಲ್ರೆಡಿ ಸೆಡ್ ದಟ್. ಸೊ ಅದು ನನಗೆ ಇದೇನೋ ಒಂದು ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುವಂಥ ಒಂದು ಬ್ಯೂಟಿಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಐ ಜಾಯಿನ್ ಹ್ಯಾಂಡ್ಸ್. ಎಸ್, ಎವ್ರಿ ಟ್ವಿಸ್ಟ್ ಮಜಾ ಕೊಡುತ್ತೆ. ಸಾರಿ, ಪ್ರೆಸೆಂಟ್ಸ್. ಐ ಆಮ್ ಪ್ರೆಸೆಂಟಿಂಗ್ ದ ಫಿಲ್ಮ್. ಪವನ್ ಒಡೆಯರ್ ಪ್ರೆಸೆಂಟ್. ಐ ಆಮ್ ವಿತ್ ದೆಮ್. ಐ ವಿಲ್ ಬಿ ವಿತ್ ದೆಮ್, ಆಲ್ವೇಸ್ ವಿತ್ ದೆಮ್. ಸಪೋರ್ಟ್ ಎಲ್ಲ ಕೇಸ್ಗಳು ನಿಮ್ಮ ಬಾಯರ್ಕೆಯಿಂದ ಹಂಗೆ ಆಗಲಿ ಸರ್.
ದೇವಿ ಪ್ರಸಾದ್ ಅವ್ರ ಮಾತು ಕಡಿಮೆ. ಬಂದಿದ್ದೆಲ್ಲರಿಗೂ ಥ್ಯಾಂಕ್ ಯು. ಸೊ ಸರ್ ಜೊತೆ ಇದು ನನ್ನ ಥರ್ಡ್ ಫಿಲ್ಮ್, ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಸರ್ ಇನ್ನೊಂದು ಸಲ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಪವನ್ ಸರ್ಗೆ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಅವರ್ ಫಿಲ್ಮ್. ಉಷಾ ಮ್ಯಾಮ್ ನಿಮ್ಮೊಟ್ಟಿಗೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನನ್ನ ಟೀಮ್ ಶಶಾಂಕ್ ಎಡಿಟರ್ಗೆ ಆ್ಯಂಡ್ ರವಿಚಂದ್ರನ್ ಅವರು ಡಿಸ್ಟ್ರಿಬ್ಯೂಷನ್ ಇದು ಮಾಡ್ತಾಯಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್. ಆ್ಯಂಡ್ ನವನೀತ್ ಶ್ಯಾಮ್ ಆ್ಯಂಡ್ DOP ನಮ್ದು ಅವೈಲೇಬಲ್ ಇಲ್ಲ, ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸೊ ಸಿನಿಮಾ ಇದೆ, Feb 20th ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಸಿನಿಮಾ ಮಾಡಬೇಕಿತ್ತು, ಅದೇ ಈ ಸಿನಿಮಾ ಇಲ್ಲ ಅಂದರೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತಲ್ಲ ಸರ್. ಸೊ ಆಬ್ವಿಯಸ್ಲಿ ಇಂಡಿಪೆಂಡೆಂಟ್ ಆಗಿ ಕೂಡ ನೋಡ್ಬೋದು, ಸೋಲೋ ಸ್ಟ್ಯಾಂಡರ್ಡ್ ಲೋನ್ ಫಿಲ್ಮ್ ಆಗಿ ಕೂಡ ನೋಡ್ಬೋದು, ಇಫ್ ಯು ಆರ್ ವಾಚಿಂಗ್ ಕಂಟಿನ್ಯೂಟಿ ಆಗಿ ಕೂಡ ನೋಡ್ಬೋದು. ಸರ್ ಅದು ಕಂಪ್ಲೀಟ್ಲಿ ಒಂದು ಬೇರೆ ಟ್ರೀಟ್ಮೆಂಟಲ್ಲಿದೆ, ಇಟ್ಸ್ ಮೋರ್ ಆಫ್ ಬೇರೆ ಟ್ರೀಟ್ಮೆಂಟಲ್ಲಿದೆ. ಇದೊಂದು ಸ್ವಲ್ಪ ಡಾರ್ಕರ್ ಸೈಡ್ ಇದೆ ಆ ಸಿನಿಮಾಗಿಂತ. ಅದು ತುಂಬ ಪ್ಲೇಫುಲ್ ಇತ್ತು ಆ್ಯಕ್ಚುಲಿ, ರಾಬರಿ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಹೋಗಿದ್ವಿ, ರಿವೆಂಜ್ ಆ್ಯಂಡ್ ರಾಬರಿ ಬೇಸಲ್ಲಿ. ದಿಸ್ ಇಸ್ ಮೋರ್ ಆಫ್ ಸೈಕೋಪಾತ್ ಈ ಥರ ಪ್ಲಾಟಲ್ಲಿ ಹೋಗಿದೆ. ಕೇಸ್ ಇಟ್ಸ್ ಥ್ರಿಲ್ಲರ್ ಜಾನರ್ ಸರ್, ಥ್ರಿಲ್ಲರ್ ಜಾನರ್. ಅದು ಇಟ್ಸ್ ಲೈಕ್ ನನಗೆ ಅದು ತುಂಬ ಕಂಫರ್ಟೇಬಲ್ ಝೋನ್ ಇದೆ. ಇಲ್ಲ ಈ ಸಿನಿಮಾ ಆದಮೇಲೆ ಇನ್ನೊಂದು ಬರುತ್ತೆ ಅಷ್ಟೇ. ಕೊಂಡಾಣ ಸೀತಾರಾಮ್ ಬಿನಾಯ್. ಏನಾಯ್ತು ಅಂದರೆ ಥಿಯೇಟ್ರ್ ಅವಾಗ ಕೋವಿಡ್ ಇತ್ತು ಸರ್. ಸ್ಟಾರ್ ಸುವರ್ಣ. ಸೊ ಫಸ್ಟ್ ಚಾನಲಲ್ಲಿ ಬಂದು ಆಮೇಲೆ ಥಿಯೇಟ್ರಲ್ಲಿ ಬಂತದು. ಸೊ ಥಿಯೇಟ್ರಲ್ಲಿ 25 days ಹೋಗಿದೆ ಸರ್ ಅದು. ಬಟ್ ಥಿಯೇಟ್ರ್ಗಳು ಓಪನ್ ಇರಲಿಲ್ಲ. ಒಂದು ಅಕ್ರಾಸ್ 40-50 28 ಥಿಯೇಟ್ರ್ಗಳಲ್ಲಿ ಹೋಗಿದೆ ಸರ್. 25 days ಹೋಗಿದೆ ಅವು. ಈಗ ಬಿಸ್ನೆಸ್ ಈಗ ಆಗತ್ತೆ ಸರ್, ನೆಕ್ಸ್ಟ್ ಫರ್ದರ್ ಸಿನಿಮಾ ಆದಮೇಲೆ. ಇವಾಗೆಲ್ಲ ಆ ಕಾನ್ಸೆಪ್ಟ್ ಇಲ್ಲ. ಇವಾಗಿನ ಕಾನ್ಸೆಪ್ಟು ಥಿಯೇಟ್ರಲ್ಲಿ ಸಿನಿಮಾ ಬಂದು ಥಿಯೇಟ್ರಲ್ಲಿ ವರ್ಕೌಟ್ ಆದರೆ ಮಿಕ್ಕಿದೆಲ್ಲ ವ್ಯವಹಾರ ಇರುತ್ತೆ. ಡಿಪೆಂಡ್ಸ್ ಅಪಾನ್ ಸಿನಿಮಾದ ಮೇಲೆ ಡಿಪೆಂಡ್ ಸರ್. ನಮ್ಮ ಸಿನಿಮಾದಲ್ಲಿ ಹಾಕಿದ ಬಂಡವಾಳವನ್ನು ವಾಪಸ್ ತಂದು ಕೊಡೋದಕ್ಕೆ ಸೀತಾರಾಮ್ ಬಿನಾಯ್ಗೆ ಕೇಸ್ ಆಫ್ ಕೊಂಡಾಗಣಕ್ಕೂ ಸೊ ಈಗ ನೋಡ್ಬೇಕು ಸರ್ ನೆಕ್ಸ್ಟ್ ಫರ್ದರ್. ಬಡವರೇ ನಾವು. ಯಾ ಸರ್ ಸ್ಕ್ರೀನಲ್ಲಿ ಎಷ್ಟೊತ್ತಿಗೆ ಇರ್ತಾರೆ? ಓಪನಿಂಗ್ ಇಂದ ನೀವು ಬರ್ತಾ ಇಲ್ಲ, ಫುಲ್ ಸಿನಿಮಾ ಗೆಸ್ಟ್ ಅಪಿಯರೆನ್ಸ್ ಓಪನಿಂಗ್ ಅಲ್ಲೇ ಮತ್ತೊಂದು ಅವರೇ ಟ್ರಿಗರ್ ಪಾಯಿಂಟ್. ಬಟ್ ಬಟ್ ನಿಜವಾಗ್ಲೂ ನನಗೆ ಒಂದೇ ಒಂದು ಮಾತು ಹೇಳೋದಕ್ಕೆ ತುಂಬ ಮನಸ್ಸಾಗ್ತಾ ಇದೆ. ನಾವು ಕಾಲದಿಂದ ಕಾಲಕ್ಕೆ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗೆ ಮಾತ್ರ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಅದೇನೋ ನನಗೆ ಆ ಮಾತು ಮೇಲೆ ಸತ್ಯವಾಗ್ಲೂ ನಂಬಿಕೆ ಇಲ್ಲ ಸರ್. ಒಳ್ಳೆ ಸಿನಿಮಾ ಆದಾಗ, ಆಡಿಯನ್ಸ್ಗೆ ಇಷ್ಟ ಆಗೋ ಒಂದು ಸಿನಿಮಾ ಬಂದಾಗ ಖಂಡಿತ ಥಿಯೇಟ್ರಿಗೆ ಬರ್ತಾನೆ ಇರ್ತಾರೆ. ಆಮೇಲೆ ನೀವು ಎಷ್ಟು ಪ್ರೆಸ್ ಮೀಟ್ಗೆ ಹೋಗ್ತೀರಾ, ಎಷ್ಟು ಸಿನಿಮಾಗಳನ್ನ ನೋಡ್ತೀರಾ, ಅಲ್ಲಿ ನಿಮಗೆ ಸಿನಿಮಾ ಬಗ್ಗೆಗೇನೋ ಒಂದು ಆ ಸಿನಿಮಾದ ಗುಣ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಹಾಗಾಗಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದಾಗ್ಲಿ, ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಈ ಥರ ಎಲ್ಲೋ ಇನ್ನೊಂದು ಹಾದಿಲಿ ಹೋಗ್ತಾ ಇದೆ ಅನ್ನೋದಾಗ್ಲಿ, ಯಾವುದೇ ಕಾರಣಕ್ಕೂ ಆಡಿಯನ್ಸಿಗೆ ಹೋಗೋದು ಬೇಡ. ಯಾಕಂದರೆ ನಾವು ಏನು ಹೇಳ್ತೀವೋ ಅದೇ ಆಡಿಯನ್ಸಿಗೆ ತಲುಪೋದು. ನಾವೇನು ಸಿನಿಮಾದಲ್ಲಿ ತೋರಿಸ್ತೀವೋ ಅದನ್ನು ಆಡಿಯನ್ಸ್ ಸಿನಿಮಾ ಅಂತ ನೋಡಿ ಇಷ್ಟಪಡ್ತಾರೆ, ಅಥವಾ ಅದ್ರ ಬಗ್ಗೆ ಏನಾದ್ರು ಕರೆಕ್ಷನ್ ಹೇಳ್ತಾರೆ. ಆ ರೀತಿ ಒಂದು ಬಹಳ ಆರೋಗ್ಯಕರವಾದಂಥ ಒಂದು ವಾತಾವರಣಕ್ಕೆ ಇನ್ನೂ ಸಿನಿಮಾ ಇಂಡಸ್ಟ್ರಿನ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮಾತನ್ನು ನಿಮ್ಮಲ್ಲಿ ತೋಡ್ಕೋತಾ ಇದ್ದೀನಿ ಅಷ್ಟೇ.
ನಾನು ಉಷಾಕಾಗಿ ಥ್ಯಾಂಕ್ಸ್ ಹೇಳಬೇಕು, ಗೋಪಾಲ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ನಿಮ್ಗೆಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದನ ಹೇಳ್ತೀನಿ. ಆ್ಯಂಡ್ ನಮಗೆ ಆತ್ಮೀಯವಾಗಿ ಸಾಗರ್ ಅವ್ರು ಬಂದಿದ್ದಾರೆ ನಮ್ಮ ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಾಗರ್, ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಈ ಥರ ಸಪೋರ್ಟ್ಗಳು ನಮಗೆ ಸಿಗೋದು ಸಹ ಕಲಾವಿದರಿಂದ ಸಿಗೋದು, ತಂತ್ರಜ್ಞರಿಂದ ಸಿಗೋದು, ಮಾಧ್ಯಮದಿಂದ, ಪತ್ರಿಕೋದ್ಯಮದಿಂದ ಸಿಗೋದು, ಇದು ನಮಗೆ ಬಹಳ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಸಪೋರ್ಟಿನ ಜೊತೆಗೆ ನಾವು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ. ಟ್ರೇಲರ್ ಲಾಂಚ್ ಆಗಿದೆ. ಇನ್ನು ಕೆಲವೇ ದಿನ, ಇನ್ನು 10 ದಿವಸದಲ್ಲಿ 10-11 ದಿನದಲ್ಲಿ ಸಿನಿಮಾ ರಿಲೀಸ್ನ ಭಾಳ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಹಾದಿಲಿ ನಾವೆಲ್ಲರೂ ಇದ್ದೀವಿ. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಮಾರ್ಗದರ್ಶನ ಖಂಡಿತ ಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ರವಿಚಂದ್ರನ್ ಸರ್. ಡಿಸ್ಟ್ರಿಬ್ಯೂಷನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಇವಾಗ ಎಲ್ರಿಗೂ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಗೊತ್ತು. ಸಿನಿಮಾ ತಯಾರು ಮಾಡಿ ಅದನ್ನು ರಿಲೀಸ್ ಮಾಡಿ ಕಾಪಾಡ್ಕೊಳ್ಳೋದು ಅಂತ ಹೇಳಿದ್ನಲ್ಲ, ಅದನ್ನು ರಿಲೀಸ್ ಮಾಡಿ ಕಾಪಾಡೋರು ಅವರೇ. ಸೊ ಸರ್, ಥ್ಯಾಂಕ್ ಯು ಸರ್. ಪ್ಲೀಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ಇಲ್ಲಿ ಬಂದಿದ್ದಕ್ಕೆ. ಲಾಸ್ಟ್ ಮಂತ್ ನಾವು ತೀರ್ಥರೂಪ ತಂದೆಯವರಿಗೆ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಅದಕ್ಕೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂತು ಜನರಿಂದ. ಆ್ಯಂಡ್ ಇಟ್ ಕನ್ವರ್ಟೆಡ್ ವೆರಿ ವೆಲ್ ಇನ್ ಥಿಯೇಟರ್ಸ್. ಆ್ಯಂಡ್ ಈ ಸಿನಿಮಾ ಫೆಬ್ರವರಿ 20ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಸಿನಿಮಾ ಆಲ್ರೆಡಿ ನೋಡಿದ್ದೀನಿ. ಸಾತ್ವಿಕ್ ಸರು ಮತ್ತು ದೇವಿ ಸರ್ದು ಒಂದು ಜರ್ನಿ ಇದೆ. ಆ್ಯಂಡ್ ಡೈರೆಕ್ಟ್ಲಿ ಅವರು ಅಂದರೆ ಪ್ರೊಡ್ಯೂಸರ್ ಹ್ಯಾಟು ಮತ್ತು ಡೈರೆಕ್ಟರ್ ಹ್ಯಾಟ್ ತೊಗೊಂಡವರಲ್ಲ. ಅದಕ್ಕಿಂತ ಮುಂಚೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಸಿನಿಮಾ ಅಂದಾಗ ಏನು ರೊಕ್ಕ ದುಡಿದಾರಲ್ಲ, ಆ ರೊಕ್ಕದಾಗೆ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದು. ಫಸ್ಟ್ ಸಿನಿಮಾ ಏನು ಅವರಿಗೆ ಥಿಯೇಟ್ರ್ನಾಗ ಕಲೆಕ್ಷನ್ ಏನೇ ಕಮ್ಮಿ ಆದರೂ ಅವ್ರಿಗೆ OTT ಇಂದ ಬಂತು. ಬಟ್ ಬಂದಿರೋ ರೊಕ್ಕ ಮತ್ತು ಅದಕ್ಕೆ ಅದೇ ಸಿನಿಮಾ ಇನ್ನೊಂದು ದೊಡ್ಡ ರೀತಿಯಾಗ ಸೆಕೆಂಡ್ ಸಿನಿಮಾ ಮಾಡಿದ್ರು, ಕೇಸ್ ಆಫ್ ಕೊಂಡಣ ಮಾಡಿದ್ರು. ಅಲ್ಲಿ ಕಮರ್ಷಿಯಲಿ ಆ ರೀತಿಯಿಂದ ಫಸ್ಟ್ ಸಿನಿಮಾಗೆ ಹೆಂಗೆ ಸಿಕ್ಕಿತ್ತು ಅದು ಸಿಕ್ಕಿಲ್ಲ ಅಂದ್ರೆ ದೇ ಟ್ರೈಡ್ ಅಗೇನ್. ಆ್ಯಂಡ್ ಖುಷಿ ಏನಾಗತ್ತಂದರೆ ಸಿನಿಮಾ ಇಂಡಸ್ಟ್ರಿದಾಗ ಯೂಶ್ವಲಿ ಕಾಂಬಿನೇಷನ್ಗಳು ಎಲ್ಲೂ ರಿಪೀಟ್ ಆಗಲ್ಲ. ಡೈರೆಕ್ಟರ್ ಹೀರೋ ಕಾಂಬಿನೇಷನ್ ರಿಪೀಟ್ ಆಗಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ಕಾಂಬಿನೇಷನ್ ರಿಪೀಟ್ ಆಗಲ್ಲ. ಬಟ್ ಈ ಟೀಮ್ ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ 3 ಸಿನಿಮಾ ಕಾಂಬಿನೇಷನ್ ರಿಪೀಟ್ ಆಗಿದ್ದು ಭಾಳ ಇದು ಒಳ್ಳೆಯ ಸೈನ್ ಆ್ಯಕ್ಚುಲಿ. ಓನ್ಲಿ ಥಿಂಗ್ ಈಸ್ ಸಿನಿಮಾ ಗೆಲ್ಬೇಕಂದ್ರೆ ನಾನು ಇದು 11ನೇ ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇರೋದು ಲಾಸ್ಟ್ 1 ವರ್ಷದಿಂದ ಇಲ್ಲಿ ತನಕ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು 25 ದಿನದ ಮೇಲೆ ಹೋಗಿದೆ ಥಿಯೇಟ್ರಲ್ಲಿ. ಆ್ಯಂಡ್ ಐ ರಿಕ್ವೆಸ್ಟ್ ಏನಂದರೆ ಫಸ್ಟ್ 3 ದಿನ ನೋಡೋದು ಭಾಳ ಇಂಪಾರ್ಟೆಂಟು. ಆಡಿಯನ್ಸಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಥಿಯೇಟ್ರಿಗೆ ಬರ್ರಿ 3 ದಿನದಾಗ ನಿಮ್ಗೆ ಅಲ್ಲಿ ಸಿನಿಮಾ ಚಲೋ ಅನ್ನಿಸ್ತಂತಂದ್ರೆ 4 ಮಂದಿಗೆ ಹೇಳ್ರಿ. ಚಲೋ ಇಲ್ಲ ಅಂದ್ರೂ ಚಲೋ ಇಲ್ಲ ಅಂತ ಹೇಳ್ರಿ, ಚಲೋ ಇದ್ರೆ ಚಲೋ ಅದ ಅಂತ ಹೇಳ್ರಿ. ಆ್ಯಂಡ್ ಐ ಹೋಪ್ ಎಲ್ಲ ಅಂದರೆ ಇಡೀ ಟೀಮು ಅದೇ ಬಿಲೀವ್ ಮಾಡ್ತೀವಿ ಅನ್ಕೊಂತೀನಿ. ಆ್ಯಂಡ್ ಸಿನಿಮಾ ನೋಡೋದಾದ್ಮೇಲೂ ಸೀದಾ ಪವನ್ ಸರಿಗೆ ಹೋಗಿ ಭೇಟಿಯಾಗಿ ಬಂದ್ವಿ. ಆ್ಯಂಡ್ ಹಿ ರಿಸೀವ್ಡ್ ಅಂದರೆ ಅವ್ರಿಗಿರೋ ಎನರ್ಜಿ ಹೆಂಗಂದ್ರೆ ಮಾಡ್ರಿ ಆತದ ಸಿನಿಮಾ ಮಾಡ್ರಿ, ನಾ ಇದ್ದೀನಿ ನಿಮ್ಮ ಜೊತೆ ಮಾಡ್ರಿ. ಅವ್ರಿಗೂ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅದ. ಆ ಎಕ್ಸ್ಪೀರಿಯನ್ಸ್ ಈ ಮೂವಿಗೆ ಭಾಳ ಮ್ಯಾಟ್ರ್ ಆಗ್ತದ. ಆ್ಯಂಡ್ ಈಗ ಒಂದ್ಸಲ ಸಿನಿಮಾ ಥಿಯೇಟ್ರ್ನಾಗ ರಿಲೀಸ್ ಆದ್ಮೇಲೆ ಏನು ಥಿಯೇಟ್ರಿಂದ ನಮ್ಮ ಕಡೆ ಏನು ಡ್ಯೂಟಿ ಇದೆ, ನಾವು ಅದು ನಮ್ಮ ಬೆಸ್ಟ್ ಪಾಸಿಬಲ್ ವೇದಾಗ ಕಾಯ ವಚ ಮನಸ ಮಾಡ್ತೀವಿ. ಆ್ಯಂಡ್ ಆಡಿಯನ್ಸು ಅದು ಮಾಡೋದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ದೇ ಶುಡ್ ಕಮ್ ಟು ದ ಥಿಯೇಟರ್. ಆ್ಯಂಡ್ ಅಲ್ಲಿ ಫಸ್ಟ್ ಸಿನಿಮಾ ನೀವು ನೋಡಿದಾಗ ಸೀತಾರಾಮ್ ಬಿನೋ ಕೇಸ್ 18 ಅಂತಿತ್ತು, ಇದು ಕೇಸ್ 2 ಅಂತಿದೆ. ಅಂದರೆ ಗೆಸ್ ಮಾಡಿ ಇನ್ನೂ ಎಷ್ಟು ಕೇಸಸ್ ಮಾಡ್ಬೋದು ಅಂತ. ಈ ಸಿನಿಮಾನ ನೀವು ಸಕ್ಸಸ್ ಮಾಡಬೇಕು. ಆ್ಯಂಡ್ ಹೋಲ್ ಕಾಸ್ಟ್ ಆ್ಯಂಡ್ ಕ್ರ್ಯೂಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಅಂದರೆ ಇವತ್ತಿನ ದಿನನೂ ಇನ್ನೂ ಸಿನಿಮಾ ಮುಗಿದ್ಮೇಲೆ ಹಿಂಗೆ ಎಲ್ಲರೂ ಕೂಡ ಜೊತೆ ಇರೋದು ಭಾಳ ಇಂಪಾರ್ಟೆಂಟ್. ಸರ್ ಆವಾಗಲೇ ಹೇಳಿದ್ರು, ಅಂದರೆ ಸಿನಿಮಾ ಮುಗಿದ್ಮೇಲೆ ಯಾರೂ ಇರಲ್ಲ ಅಂತ. ಸಿನಿಮಾ ಮುಗಿದ್ಮೇಲೆ ಎಲ್ಲರೂ ಎಷ್ಟು ಜೊತೆಯಾಗಿ ನಿಂದಿರ್ತಾರಲ್ಲ ಅಷ್ಟು ಸಿನಿಮಾ ವೈಡಾಗಿ ಮಾರ್ಕೆಟಲ್ಲಿ ಹೋಗುತ್ತೆ. ಆ್ಯಂಡ್ ಅದೇ ಯುನಿಟಿ ಎಷ್ಟಿರುತ್ತೆ ಅಷ್ಟು ಡೈವರ್ಸ್ ಆಗಿ ಟಿಕೆಟ್ಗಳು ಹರಿಯುತ್ತೆ. ಆ್ಯಂಡ್ ಈ ಸಿನಿಮಾಗೆ ಬೇರೆ ರೀತಿಯಿಂದ ಸ್ಟ್ರಾಟಜಿ ಮಾಡಿದ್ದಿದೆ. ಆ್ಯಂಡ್ ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರು ಮತ್ತು ಡೈರೆಕ್ಷನ್ ಟೀಮಿಂದ ಪವನ್ ಸರ್ ಇಂದ ಎಲ್ಲ ಮಾಹಿತಿ ಇನ್ಫಾರ್ಮೇಷನ್ ಇಂಟರ್ನೆಟಲ್ಲಿ ಸಿಗುತ್ತೆ. ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಹೌದು ಸರ್. ಹಾಂ ಸರ್, ಹೌದು ಸರ್. ಅದೇ ಸರ್, ಇದಕ್ಕೆ ಯೂನಿಕ್ ಇದಕ್ಕೆ ಪ್ರತಿ ಸಿನಿಮಾಗೂ ಮಾಡುವಾಗ ಒಂದು ಸ್ಟ್ರಾಟಜಿ ಟ್ರೈ ಮಾಡ್ತಾನೆ ಇದೀವಿ ಸರ್.
ಟು ಬ್ರಿಂಗ್ ಪೀಪಲ್ ಟು ದ ಥಿಯೇಟರ್. ಈ ಸಿನಿಮಾಗೆ ಹೊಸ ಥರದ ಪ್ರಯತ್ನ ಇದೆ. ಆ್ಯಂಡ್ ಇನ್ನೊಂದು 2 to 3 ಡೇಸಲ್ಲಿ ಈ ಟೀಮ್ ಅನೌನ್ಸ್ ಮಾಡ್ತೀವಿ ಸರ್. ಅಂದರೆ ಯಾವ ತರಹದ ಪ್ಲ್ಯಾನ್ ಏನಿದೆ ಆ್ಯಂಡ್ ಆ ಪ್ಲ್ಯಾನ್ ನಮಗೆ ಯಾವ ರೀತಿ ವಯಬಲ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಒಂದು ಎಕ್ಸ್ಪೆರಿಮೆಂಟೇ, ನಾವು ಮಾಡ್ತಾ ಇರೋದು ಎಕ್ಸ್ಪೆರಿಮೆಂಟೇ. ಅವು ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಮಾಡಿಲ್ಲ ಅನ್ಕೊಂತೀನಿ ಈ ಥರದ ಎಕ್ಸ್ಪೆರಿಮೆಂಟು. ವಿ ಆರ್ ಟ್ರೈಯಿಂಗ್ ವಿತ್ ದಿಸ್ ಮೂವಿ ಆ್ಯಂಡ್ ಮೇ ಬಿ ಅಫಿಷಿಯಲಿ ಟೀಮಿಂದನೇ ಅನೌನ್ಸ್ ಮಾಡ್ತೀವಿ ಸರ್. ಸರ್ಪ್ರೈಸ್. ಇಲ್ಲ ಸರ್, ಅಂದರೆ ಪ್ರೀಮಿಯರ್ ಶೋ ಮುಂದಕ್ಕೆ ಆಗುತ್ತೆ ಆಗಲ್ಲ ಈ ಹಂತದಲ್ಲಿ ನಮಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಆದರೆ ಸಿನಿಮಾಗೆ ಜನರನ್ನ ಕರೆಸುವಂಥ ಒಂದು ಇನ್ವಿಟೇಷನ್ ಏನಿದೆ, ಆ ಆಹ್ವಾನ ಏನಿದೆ, ಅದರೊಂದು ಪ್ರಾಸೆಸ್ನೇ ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಬೇರೆ ರೀತಿ ಪ್ರಮೋಟ್ ಮಾಡುವಂಥ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ ಇದೆ. ಆ್ಯಂಡ್ ವಿ ವಾಂಟ್ ಟು ಗಿವ್ ದ್ಯಾಟ್ ಆಸ್ ಅ ಸರ್ಪ್ರೈಸ್. ಆ್ಯಂಡ್ ಇಟ್ಸ್ ಅ ವೆರಿ, ಅದು ಬಹಳ ಒಳ್ಳೆ, ತುಂಬ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಆಗಿರುತ್ತೆ ಅನ್ನೋ ಒಂದು ವಿಶ್ವಾಸ ನಮಗೆಲ್ರಿಗೂ ಆ್ಯಸ್ ಎ ಟೀಮ್ ಇದೆ. ಸೊ ವಿ ಜಸ್ಟ್ ಸೀಕಿಂಗ್ ಯುವರ್ ಎನ್ಕರೇಜ್ಮೆಂಟ್ ಅಷ್ಟೇ. ಥ್ಯಾಂಕ್ ಯು. ಏನಾದರೂ ಚೆನ್ನಾಗಿರಲಿ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಲಿ ಅದು. ಖಂಡಿತ ಖಂಡಿತ ಖಂಡಿತ. ಆಯ್ತಲ್ವಾ? ಧನ್ಯವಾದಗಳು. ಒಂದು ಗ್ರೂಪ್ ಫೋಟೋ.